ಹಾಸ್ಟೆಲ್ ಸಮಸ್ಯೆಗಳ ವಿರುದ್ಧ ಸಿಟ್ಟಾದ ಎಬಿವಿಪಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ನೀಡುವ ಕಿಟ್ಗಳಲ್ಲಿ ವಿಳಂಬವಾಗುತ್ತಿದೆ. ಕಿಟ್ಗಳನ್ನು ಸಮಯಕ್ಕೆ ಸರಿಯಾಗಿ ವಿದ್ಯಾರ್ಥಿಗಳಿಗೆ ನೀಡಬೇಕು ಹಾಗೂ ರಾಜ್ಯದಲ್ಲಿರುವ ಸಮಾಜ ಕಲ್ಯಾಣ, ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಇಲಾಖೆಗಳ ಹಾಸ್ಟೆಲ್ಗಳ ಸಂಖ್ಯೆಯನ್ನು ವಿದ್ಯಾರ್ಥಿಗಳ ಸಂಖ್ಯೆ ಅನುಗುಣವಾಗಿ ಹೆಚ್ಚಳ ಮಾಡಬೇಕು. ವಸತಿ ನಿಲಯದಲ್ಲಿ ಕಂಡುಬರುವ ಮೂಲಭೂತ ಸೌಕರ್ಯಗಳನ್ನು ತಕ್ಷಣವೇ ಸರಿಪಡಿಸಬೇಕೆಂದು ಆಗ್ರಹಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಆಕ್ರೋಶವನ್ನು ಹೊರಹಾಕಿದರು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಹೋರಾಟಕ್ಕೆ ಕರೆ ಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ತಮಗೆಲ್ಲರಿಗೂ ಗೊತ್ತೇ ಇದೆ. ಇವತ್ತು ವಿದ್ಯಾರ್ಥಿಗಳು ಯಾವುದಾದ್ರೂ ಶೈಕ್ಷಣಿಕ ವ್ಯವಸ್ಥೆಯನ್ನು, ಯಾವುದಾದ್ರೂ ವಿಶ್ವವಿದ್ಯಾಲಯ ಆಗಿರ್ಬೋದು, ಕಾಲೇಜನ್ನು ವ್ಯಾಸಂಗ ಮಾಡಬೇಕಂದ್ರೆ ಇವತ್ತು ವಸತಿ ನಿಲಯದ ಅನಿವಾರ್ಯತೆ ಇದ್ದೇ ಇದೆ. ಇವತ್ತು ಎಲ್ಲರೂ ಕೂಡ ಯಾವುದೇ ರೀತಿ ಪಿ ಜಿಯಲ್ಲಿ ಆಗಿರ್ಬೋದು, ನಾವು ಸ್ವಂತ ಮನೆ ಬಾಡಿಗೆ ಮಾಡ್ಕೊಂಡಿರುವಂಥ ಪರಿಸ್ಥಿತಿಯನ್ನು ಎಲ್ಲ ವಿದ್ಯಾರ್ಥಿಗಳು ಹೊಂದಿರೋದಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡುವಂಥ ಮನಸ್ಥಿತಿಯನ್ನು ಇವತ್ತು ಇದೇ ಸುವರ್ಣಸೌಧದಲ್ಲಿ ಅಧಿವೇಶನದಲ್ಲಿ ಕೂಡ ಯಾವುದೇ ರೀತಿಯ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಒಬ್ಬ ಜನಪ್ರತಿನಿಧಿನೂ ಕೂಡ ಮಾತಾಡ್ತಾ ಇಲ್ಲ. ಇವತ್ತು ಇಂಥ ಜನಪ್ರತಿನಿಧಿಗಳನ್ನು ನಾವೆಲ್ಲ ಪಡ್ಕೊಂಡಿರ್ತಕ್ಕಂಥದ್ದು ಒಂದು ನಮ್ಮೆಲ್ಲರ ದೌರ್ಭಾಗ್ಯ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ಮಾತೆತ್ತಿದ್ರೆ ಇಂದಿನ ವಿದ್ಯಾರ್ಥಿಗಳೇ ನಾಳಿನ ಪ್ರಜೆಗಳು, ಇಂದಿನ ವಿದ್ಯಾರ್ಥಿಗಳೇ ಭವಿಷ್ಯದ ರಾಷ್ಟ್ರ ನಿರ್ಮಾಣದ ಭವಿಷ್ಯಗಳು ಅಂತೇಳಿ ಹೇಳ್ತಾರೆ. ಆದರೆ ಏನು ಮಾಡ್ತಾಯಿದ್ದಾರೆ? ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯಾರು ಚಿಂತೆ ಮಾಡ್ತಾ ಇದ್ದಾರೆ? ಇವತ್ತು ಧಾರವಾಡದಂಥ ವಿದ್ಯಾಕಾಶಿ ಅಂತೇಳಿ ಪ್ರಸಿದ್ಧವಾದಂಥ ನಗರದಲ್ಲಿ ಇವತ್ತು ಹಲವಾರು ನೂರಾರು ಕಾಲೇಜುಗಳಿದಾವೆ. ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳನ್ನು ಹೊಂದಿರತಕ್ಕಂಥ ಕೇಂದ್ರ. ಇಂಥ ಒಂದು ನಗರದಲ್ಲಿ ಇವತ್ತು 100 ಜನ ಹಾಸ್ಟೆಲಿಗೆ ಅಪ್ಲಿಕೇಶನ್ ಹಾಕಿದರೆ ಎಲ್ಲೋ 30 ಜನಕ್ಕೋ 40 ಜನಕ್ಕೋ ಹಾಸ್ಟೆಲ್ ಸಿಗುತ್ತೆ. ಅದು ಕೂಡ ಯಾವುದೋ ವ್ಯಕ್ತಿಯಿಂದ ಇನ್ಫ್ಲುಯೆನ್ಸ್ ಆಗಿರ್ಬೋದು, ಯಾವುದೋ ವ್ಯಕ್ತಿಯಿಂದ ಏನೋ ಪ್ರೆಷರ್ ಹಾಕಿದಾಗ ಮಾತ್ರ ಇವತ್ತು ಆ ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ಸಿಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಒಂದು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀವಿ, ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಯಾವುದೇ ರೀತಿಯ ಈ ಒಂದು ಹಾಸ್ಟೆಲ್ಗಳ ನಿರ್ಮಾಣ ಮಾಡ್ತಾ ಇಲ್ಲ. ಈ ಒಂದು ಹಾಸ್ಟೆಲ್ಗಳ ನಿರ್ಮಾಣ ಮಾಡಲಿಲ್ಲ ಅಂದರೆ ವಿದ್ಯಾರ್ಥಿಗಳು ಇವತ್ತು ಧಾರವಾಡ ನಗರಕ್ಕೆ ವಿದ್ಯಾಕಾಶಿ ಅಂತೇಳಿ ಬರೋರ ಸಂಖ್ಯೆ ಕಡಿಮೆ ಆಗುತ್ತೆ. ಇಲ್ಲಿ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಸಂಖ್ಯೆ ಇದೆ. ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಕಲಿಬೇಕಂತೇಳಿ ಏನೇನೋ ಆಸೆ ಇಟ್ಕೊಂಡು ಬಂದಿರ್ತಾರೆ. ಆ ವಿದ್ಯಾರ್ಥಿಗಳಿಗೆ ಇವತ್ತು ಹಾಸ್ಟೆಲ್ ಸಿಗಲಿಲ್ಲ ಅಂದರೆ ಅವ್ರು ಬರೋದೇ ಇಲ್ಲ ನೆಕ್ಸ್ಟ್ ಟೈಮಿಂದ. ಒಂದು ಮಾನ್ಯ ಸರ್ಕಾರದ ಘನತವೆತ್ತ ಶಿಕ್ಷಣ ಸಚಿವರಿಗೆ ನಾವು ಎಚ್ಚರಿಕೆಯನ್ನು ಏನು ಕೊಡ್ತೀವಿ ಅಂದರೆ, ಇದೇ ರೀತಿ ನಿಮ್ಮ ದುರಾಡಳಿತವನ್ನು ಮುಂದುವರಿಸ್ತಾ ಹೋದರೆ ಇವತ್ತು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಯಾವುದೇ ರೀತಿಯ ಹಿಂಜರಿಯೋದಿಲ್ಲ. ವಿದ್ಯಾರ್ಥಿ ಪರಿಷತ್ತಿಗೆ ಆ ಶಕ್ತಿ ಇದೆ. ಇವತ್ತು ವಿದ್ಯಾರ್ಥಿ ಪರಿಷತ್ ಗುಡುಗಿದರೆ ವಿಧಾನಸೌಧವನ್ನು ನಡಗಿಸುವಂಥ ಶಕ್ತಿ ಇವತ್ತು ವಿದ್ಯಾರ್ಥಿ ಪರಿಷತ್ತಿಗಿದೆ. ಈ ಒಂದು ಸಮಸ್ಯೆಯನ್ನು, ವಸತಿ ನಿಲಯದ ಸಮಸ್ಯೆಯನ್ನು ಈ ಕೂಡಲೇ ಬಗೆಹರಿಸಬೇಕು. ಇಲ್ಲವಾದಲ್ಲಿ ಸುವರ್ಣಸೌಧ ಆಗಿರ್ಬೋದು, ವಿಧಾನಸೌಧಕ್ಕೆ ವಿದ್ಯಾರ್ಥಿ ಪರಿಷತ್ನ ಸಾವಿರಾರು ಕಾರ್ಯಕರ್ತರು ಮುತ್ತಿಗೆ ಹಾಕುವಂಥ ಒಂದು ಕಾರ್ಯವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ವಿದ್ಯಾರ್ಥಿ ಪರಿಷತ್ತು ಎಚ್ಚರಿಕೆಯನ್ನು ನೀಡುತ್ತೆ. ವಿದ್ಯಾನಂದ ಸ್ಥಾವರಮಠ್, ರಾಜ್ಯ ವಿಶ್ವವಿದ್ಯಾಲಯಗಳ ಸಂಚಾಲಕರು, ಎಬಿವಿಪಿ ಕರ್ನಾಟಕ ಉತ್ತರ. ವಿದ್ಯಾರ್ಥಿ ಪರಿಷತ್ ಧಾರವಾಡ ಘಟಕದ ವತಿಯಿಂದ ಏನು ರಾಜ್ಯದಲ್ಲಾಗಿರ್ಬೋದು ಮತ್ತು ನಗರಗಳಲ್ಲಾಗಿರ್ಬೋದು BCM ವಸತಿ ನಿಲಯಗಳ ಒಂದು ಸಮಸ್ಯೆಗಳನ್ನು ಕುರಿತು ಇಂದು ವಿದ್ಯಾರ್ಥಿ ಪರಿಷತ್ ಹೋರಾಟವನ್ನು ಎತ್ಕೊಂಡಿದೆ. ಈ ಹೋರಾಟವನ್ನು ಎತ್ಕೊಳ್ಳಿಕ್ಕೆ ಮೂಲ ಕಾರಣ ಏನಪ್ಪ ಅಂತಂದರೆ, ವಸತಿ ನಿಲಯಗಳಲ್ಲಿ ಇಂದು ರಾಜ್ಯದಲ್ಲಿ ಸುಮಾರು BCM ಅಂದರೆ ಹಿಂದುಳಿದ ವರ್ಗಗಳಲ್ಲಿ ಸುಮಾರು 1258 ಹಾಸ್ಟೆಲ್ಗಳು ಬರ್ತವೆ. ಅದೇ ರೀತಿ ಇಂದು BCM ಇಲಾಖೆಗಳಲ್ಲಿ 1972 ವಸತಿ ನಿಲಯಗಳು ಬರ್ತವೆ. ಇಷ್ಟು ವಸತಿ ನಿಲಯಗಳು ರಾಜ್ಯದಲ್ಲಿದ್ದರೂ ಕೂಡ ಇಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ವಿದ್ಯಾರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೆಸ್ತಾರೆ. ಆಯ್ಕೆ ಪ್ರಕ್ರಿಯೆಗೆ ಅನುಗುಣವಾಗಿ ಇನ್ನು ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ವಾಸ ಮಾಡಲಿಕ್ಕೆ ಒಂದು ವಸತಿ ನಿಲಯಗಳಲ್ಲಿ ವಾಸಸ್ಥಳದ ಅವಕಾಶ ಆಗಿರ್ಬೋದು, ವಾಸಸ್ಥಳದ ಅವಕಾಶಗಳ ಕೊರತೆ ತುಂಬ ಕಂಡುಬರ್ತಾ ಇದೆ. ಅದೇ ರೀತಿ ಇಂದು ಊಟದಲ್ಲಿ ವ್ಯವಸ್ಥೆ ಆಗಿರ್ಬೋದು, ಸಿಬ್ಬಂದಿಗಳ ನಿರ್ಲಕ್ಷ್ಯತನ ಆಗಿರ್ಬೋದು, ಊಟದ ವ್ಯವಸ್ಥೆ ಮೆನ್ಯೂ ಪ್ರಕಾರ ಯಾವುದೇ ವಿದ್ಯಾರ್ಥಿಗಳು ಕೂಡ ದಿನಂಪ್ರತಿ ಊಟದ ವ್ಯವಸ್ಥೆ ಸರಿಯಾಗಿ ಬರ್ತಾ ಇಲ್ಲ. ಇನ್ನು ಹಾಸ್ಟೆಲ್ಗಳ ಒಂದು ಮೇಂಟೆನೆನ್ಸ್ ಆಗಿರ್ಬೋದು, ಯಾವುದೇ ರೀತಿ ಶೌಚಾಲಯಗಳ ಮೇಂಟೆನೆನ್ಸ್ ಆಗಿರ್ಬೋದು, ಯಾವುದೇ ರೀತಿ ಮೇಂಟೆನೆನ್ಸ್ ಕೂಡ ಶೌಚಾಲಯಗಳಲ್ಲಿ ಆಗ್ತಾಯಿಲ್ಲ ಹಾಸ್ಟೆಲ್ಗಳಲ್ಲಿ. ಇಂದು ಧಾರವಾಡದಲ್ಲಿ ಸುಮಾರು ನಾವು ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿ ಪರಿಷತ್ ಸುಮಾರು 1 ವಾರಗಳ ಹಿಂದೆ ಹಾಸ್ಟೆಲ್ ಚಲೋ ಎಂಬ ಅಭಿಯಾನದ ಅಡಿಯಲ್ಲಿ ಎಲ್ಲ BCM ಹಾಸ್ಟೆಲ್ಗಳಿಗೆ ಒಂದು ಭೇಟಿ ನೀಡಿ ಒಂದು ವರದಿಯನ್ನು ತಯಾರಿಸಿತು. ಆ ಒಂದು ವರದಿಯಲ್ಲಿ ಸುಮಾರು 10ರಿಂದ 15% ಹಾಸ್ಟೆಲ್ಗಳು ಇಂದು ಬಾಡಿಗೆ ಹಾಸ್ಟೆಲ್ಗಳನ್ನು ಇಂದು ಇಲಾಖೆ ತೆಗೆದುಕೊಂಡಿದೆ. ಬಾಡಿಗೆ ಹಾಸ್ಟೆಲ್ಗಳನ್ನು ಇಲಾಖೆ ತೆಗೆದುಕೊಂಡರೂ ಕೂಡ ಸಮರ್ಪಕವಾಗಿ ಅಲ್ಲಿ ಆ ಒಂದು ಏನು ಬಾಡಿಗೆ ತೆಗೆದುಕೊಂಡಿರ್ತಾರೆ ಆ ಬಾಡಿಗೆ ಮಾಲೀಕರಿಗೆ ಬಾಡಿಗೆಯನ್ನು ನೀಡೋದಾಗಿರ್ಬೋದು, ಬಾಡಿಗೆ ನೀಡಿದ ಕಾರಣ ಇಂದು ಶೌಚಾಲಯಗಳು ಬ್ಲಾಕ್ ಆಗಿರ್ಬೋದು, ಬ್ಲಾಕ್ಗಳನ್ನು ತೆಗೆಸಿಕೊಡುವಂತೆ ಸಿಬ್ಬಂದಿ ವಾರ್ಡನ್ಗಳ ಮಾಲೀಕರಿಗೆ ಹೇಳಿದರೆ, ನಿಮ್ಮ ಇಲಾಖೆಯಿಂದ ನಮಗೆ ಪೇಮೆಂಟ್ ಆಗಿಲ್ಲ, ನಾವು ಒಂದು ಇದನ್ನು ಮಾಡಿಸ್ಕೊಡಲ್ಲ, ನೀವೆಂದು ಇಲಾಖೆ ಪೇಮೆಂಟ್ ಆಗುತ್ತೆ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ. ಏನಾದರೂ ಹೆಚ್ಚಿಗೆ ಬೇರೆ ವಿಷಯಗಳನ್ನು ಕೇಳಲಿಕ್ಕೆ ಹೋದರೆ ನೀವು ವಸತಿಯನ್ನು ಬಿಟ್ಟು ತೆರಳ್ರಿ ಅಂತೇಳಿ ಇಂದು ಹೇಳ್ತಾ ಇದ್ದಾರೆ.
ಅದಕ್ಕಾಗಿ ಇಂದು ವಿದ್ಯಾರ್ಥಿ ಪರಿಷತ್ ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಏನು ಇದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಈ ಒಂದು ಸಮಸ್ಯೆಗಳನ್ನು ಸರಿಪಡಿಸದೆ ಹೋಗಿದ್ದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿ ಪರಿಷತ್ ಸುವರ್ಣಸೌಧಕ್ಕಾಗಿರ್ಬೋದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವ ಕೆಲಸವನ್ನು ವಿದ್ಯಾರ್ಥಿ ಪರಿಷತ್ ಮಾಡಬೇಕಾಗುತ್ತೆ. ಎಲ್ಲ ಒಂದು ಇಲಾಖೆದವರು ಶೀಘ್ರವೇ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಬೇಕಂತೇಳಿ ವಿದ್ಯಾರ್ಥಿ ಪರಿಷತ್ ಈ ಒಂದು ಹೋರಾಟದ ಮೂಲಕ ಮನವಿಯನ್ನು ಮಾಡಿಕೊಳ್ಳುತ್ತೆ. ನನ್ನ ಹೆಸರು ಸಚಿನ್ ಕೋಟ್ಯಾಳ್ ಅಂತ, ಧಾರವಾಡ ನಗರ ಕಾರ್ಯದರ್ಶಿ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.